ಶಾಲೆ ಯೂನಿಫಾರ್ಮ್ ಕಲಿಬೇಕಾದ್ರೆ ಎಷ್ಟು ಈಸಿ ಇದೆ ನೋಡಿ, ಎಷ್ಟು ಸಖತ್ತಾಗಿದೆ. ಕೇವಲ 5ರಿಂದ 10 ನಿಮಿಷದೊಳಗೆ ಟೈಮ್ ಹಚ್ಚಿ ಕಲಿತಿರೋದು. ಎಷ್ಟು ಈಸಿ ಆಗಿದೆ, ನೀವು ನೋಡಿದರೆ ಬಿಡಲ್ಲ, ಇನ್ನೂ ಹೊಲಿಬೇಕು ಅನಿಸುತ್ತೆ. ತುಂಬ ಇಂಟ್ರೆಸ್ಟ್ ಕೊಟ್ಟು ಹೊಲಿತೀರ. ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ. ಇವಾಗ ಶಾಲೆ ಸ್ಟಾರ್ಟ್ ಆಗಿರೋದ್ರಿಂದ ಜಾಸ್ತಿ ದಿನ ಹುಡುಗಿರು 9th 10th ಕ್ಲಾಸವರೆಲ್ಲ ಜಾಸ್ತಿ ಕೊಡ್ತಾನೆ ಇದ್ದಾರೆ. ನನಗೂ ಟೈಮ್ ಇರಲಿಲ್ಲ ಹೊಲಿಯೋದಕ್ಕೆ, ಅದಕ್ಕೆ ಅರ್ಜೆಂಟಾಗಿ ಮುಗಿಸಿರೋದು. ನೀವು ಕೂಡ ನನ್ನ ಹಾಗೆ ಫಾಸ್ಟಾಗಿ ಹೊಲಿಬೇಕು ಅಂತಿದ್ದೀನಿ ಅಂದ್ಕೊಳ್ಳಿ. ಎಷ್ಟು ಈಸಿಯಾಗಿದೆ ನೋಡಿ. ಎಲ್ಲ ರೆಡಿ ಮಾಡಿಕೊಂಡೆ. ಇವು ಬೆಲ್ಟು ಹಾಕೊಳ್ಳೋಕ್ಕೆ, ಸರಿ ಮೇಲೆ ಭುಜದ ಮೇಲೆ ಪಟ್ಟಿ ಹಚ್ಚೋದಕ್ಕೆ. ಇದು ತೋಳು ಭುಜದ ಸೆಂಟ್ರಿಗೆ ಇಟ್ಕೊಂಡು ಅಲ್ಲಿಂದ ಈ ಕಡೆ ಸೆಂಟ್ರಿಗೆ ಹಚ್ಕೊಂಡ್ಬಿಟ್ಟು ಈ ಕಡೆ ಹಚ್ಕೊಂಡು ತಿರುಗಿಸ್ತಾ ಹಚ್ಕೊಳ್ಬೇಕು. ಅಂದರೆ ನೀಟ್ ಬರಲ್ಲ. ಇದು ತೋಳು ಇರುತ್ತಲ್ಲ, ತೋಳಿಗೆ ಪಟ್ಟಿ ಹಚ್ಚೋದು. ನೀವು ಯಾರಿಗೂ ಬಟ್ಟೆನೇ ಹೊಲಿಯೋಕ್ಕೆ ಬರಲ್ಲ ಅನ್ನೋದು ಕೂಡ ಹೊಲಿತೀರ. ಎಷ್ಟು ಈಸಿನಪ್ಪ ಇದು ಡ್ರೆಸ್ ಹೊಲಿಯೋದು. ಇಷ್ಟು ಈಸಿನ ಮೊದಲೇ ಯಾಕೆ ನೋಡಲಿಲ್ಲ ಅಂತೀರ, ಮಿಸ್ ಮಾಡಿಕೊಂಡೆ ಅಂತ ಅನ್ಕೋತೀರ. ಇದು ನೋಡಿ, ಡ್ರೆಸ್ ಇದೆಯಲ್ಲ, ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಬಟ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಕ್ರಾಸಲ್ಲಿ ಹೊಲಿಸ್ಕೋಬೇಕು. ಹೊಲಿಸ್ಕೊಂಡ್ಬಿಟ್ಟು ಇಲ್ಲಿ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಅಲ್ಲಿ ನಡ ಇರುತ್ತಲ್ಲ, ನಡ ಸೆಂಟರ್ಗೆ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಅಲ್ಲಿಗೆ ಇಟ್ಟು ಹೊಲಿಸ್ಕೊಂಡ್ಬಿಟ್ಟು ಆಮೇಲೆ ತಿರುವಿ ಹೊಲಿತಾಯಿದ್ದೀನಿ ನಾನು. ಎಷ್ಟು ಈಸಿ ಇದೆ ನೋಡಿ. ಆಮೇಲೆ ಇದು ಹುಕ್ ಬಟನ್ ಹಾಕ್ತೀವಲ್ಲ, ಬಟನ್ ಹಾಕೋದಕ್ಕೆ ಕಾಜು ಅಂತ ಇದು ಬಟನ್ ಹಾಕೋದಕ್ಕೆ ಈ ಥರ ನಡು ಸೆಂಟ್ರಲ್ಲಿ ಹೊಲಿಗೆ ಹಾಕ್ಕೊಂಡು ಅದ್ರ ಮೇಲೆ ಹೊಡಿಬೇಕು. ಹೊಡೆದ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಷ್ಟು ಈಸಿನ ಡ್ರೆಸ್ ಹೊಲಿಯೋದು ಬರೀ ಕೇವಲ 10ರಿಂದ 15 ನಿಮಿಷ. ಬರಲ್ಲ ಅನ್ನೋರು, ಎಷ್ಟು ಅಂದರೆ ಬರಲ್ಲ ಅನ್ನೋರು ಕೂಡ